ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 8 ಎಕರೆ ತೋಟ. ಈ ತೋಟದಲ್ಲಿ ಇದೊಂದು ಮನೆ ಇದೆ. ಕೆಳಗಡೆ 1 BHK ಮನೆ ಮಾಡಿದ್ದಾರೆ, ಮೇಲ್ಗಡೆ 1 ಬೆಡ್ರೂಮ್ ಇದೆ, ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ. RCC ಮನೆ ಇದು ಮೈಸೂರು ಸಿಟಿ ಸೆಂಟ್ರಿಂದ 45ನೇ ಕಿಲೋಮೀಟ್ರ್, ನಂಜನಗೂಡಿಂದ 23 ಕಿಲೋಮೀಟ್ರ್ ಡಿಸ್ಟೆನ್ಸು. ಟಾರ್ ರೋಡಿಂದ 80 ಸೆಕೆಂಡ್ ನಡ್ಕೊಂಡು ಹೋಗ್ಬೋದು, ಅಷ್ಟೊಂದು ಡಿಸ್ಟೆನ್ಸಲ್ಲಿ ಟಾರ್ ರೋಡಿಂದ ದೂರದಲ್ಲಿದೆ. ಅದು ರಸ್ತೆ ಇದೆ, ಮಡ್ ರೋಡ್ ಇದೆ ನೋಡಿ. ಇದು RCC ಮನೆ. ಇದರಲ್ಲಿ ಫ್ಯಾನ್ ಮತ್ತು ಕಿಚನ್ ಮತ್ತು UPS ಇದೆಲ್ಲ ಹಾಕಿದ್ದಾರೆ. ಮಂಚ ಹಾಕಿದ್ದಾರೆ, ಅಟ್ಯಾಚ್ ಬಾತ್ರೂಮ್ ಇದೆ. ಮೇಲ್ಗಡೆನೂ 1 ಬೆಡ್ರೂಮ್ ಇದೆ, ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ, ಅದೂ RCCನೇ ನೋಡಿ. ಇದು ಕಾಮನ್ ಬಾತ್ರೂಮು. ಇದರಲ್ಲಿ ತೆಂಗು ಫಲ ಕೊಡ್ತಾ ಇರೋದು ಸ್ವಲ್ಪ ಇದೆ, ಸ್ವಲ್ಪ ಫಲ ಇನ್ನೂ 2 ವರ್ಷ ಆದಮೇಲೆ ಕೊಡೋ ಅಂಥದ್ದು ಇದೆ ನೋಡಿ. ಇದೆಲ್ಲ ಫಲ ಕೊಡ್ತಾ ಇರೋದು. ಫಲ ಇನ್ನೂ 2 ಇಯರ್ಸ್ ಟೈಮ್ ಬೇಕಲ್ಲ, ಅದು ಆ ಥರದ್ದು ಸುಮಾರಿದೆ. ರೆಡ್ ಸಾಯಿಲ್ ಇದೆ, 3 ಬೋರ್ವೆಲ್ ಇದೆ. 3 ಬೋರ್ವೆಲ್ಲೂ ನೀರು ಚೆನ್ನಾಗಿದೆ. ಇದು ನೋಡಿ, ರೇಷ್ಮೆ ಹುಳ ಸಾಕೋದಕ್ಕೆ ಇದೆಲ್ಲ ಗೋಡನ್ಸ್ ಮಾಡಿದ್ದಾರೆ 2 ನೋಡಿ. ಇದೆಲ್ಲ ಫಲ ಕೊಡ್ತಾ ಇರೋದು ತೆಂಗಿದು 250 ತೆಂಗಿದೆ, 400 ಬೇವಿನ ಮರ ಇದೆ ನೋಡಿ. ಇದೆಲ್ಲ ಬೇವಿನ ಮರ. ಈಗಲೇ ಕೆಲವು ಬಂದ್ಬಿಟ್ಟಿದೆ ಕಟ್ ಮಾಡಿಕ್ಕೆ. ಕೆಲವು ಇನ್ನೊಂದು 2-3 ವರ್ಷ ಆದಮೇಲೆ ಕಟ್ಟಿಂಗ್ ಮಾಡ್ಬೋದು, ಆ ರೀತಿ ಇದೆ ಬೇವಿನ ಮರನೂ. ಇದ್ರದ್ದು ಬೆಲೆ ಹೇಳ್ತಾರೆ 55 ಲಕ್ಷ ರೂಪಾಯಿ ಪರ್ ಏಕರ್. ಮೈಸೂರು ಸಿಟಿ ಸೆಂಟ್ರಿಂದ 45 ಕಿಲೋಮೀಟ್ರ್, ನಂಜನಗೂಡಿಂದ 23 ಕಿಲೋಮೀಟ್ರ್ ಡಿಸ್ಟೆನ್ಸ್. ಕ್ಲಿಯರ್ ಟೈಟ್ಲ್ ಇದೆ. ಇದರಲ್ಲಿ ಇನ್ನೂ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಇದೆ, ಅದರಲ್ಲಿ ಬೇರೆ ಪ್ಲಾಂಟೇಶನ್ ಬೇಕಾದ್ರೂ ಮಾಡ್ಕೋಬೋದು ನೋಡಿ. ಇದು ಕೆಲವು ಮನೆ ಕೆಲಸಕ್ಕೆ ಬೇಕಾಗಿತ್ತು ಅಂತೆ, ಅದಕ್ಕೆ 4-5 ಮರ ಕಟ್ ಮಾಡ್ತಾಯಿದ್ದಾರೆ ಅವರೇ ಓನರ್. ಈ ಬೇವಿನ ಮರದಲ್ಲಿ ಮನೆಗೆ ಚೌಕಟ್ಟು ಮಾಡೋಕ್ಕೂ ಕೆಲ ಉಪಯೋಗಕ್ಕೆ ಬರುತ್ತೆ, ಮತ್ತು ಪ್ಲೈವುಡ್ ಫ್ಯಾಕ್ಟ್ರಿಗೂ ಹೋಗುತ್ತೆ ಇದು.